ನಾನು ಶ್ರೀಕಾಂತ್ ಗೌಡ ಅಂತೇಳಿ ನಾಲೂರು ವಾಸಿ, ಆಗೊಂಬೆ ಹೋಬಳಿ, ತೀರ್ಥಹಳ್ಳಿ ತಾಲೂಕು. ನಾನು ಹೋದ ವರ್ಷ ನನ್ನ ಬೆಳೆ ವಿಮೆ ಕಟ್ಟಿದ್ದೆ. ಅದರಲ್ಲಿ 12 ಎಕರೆ 28 ಗುಂಟೆ ಕಟ್ಟಿದ್ದೆ, 6 ಎಕರೆ 11 ಗುಂಟೆ ಕಟ್ಟಿದ್ದೆ, ಅರ್ಧ ಎಕರೆಗೆ ಒಂದು ಕಟ್ಟಿದ್ದೆ, 3 ಸರ್ವೆ ನಂಬರ್ನು ನಾನು ಕಟ್ಟಿದ್ದೆ. ಈ ವರ್ಷ ನಾನು ಕಟ್ಟಲಿಕ್ಕೆ ಹೊರಟಾಗ 6 ಎಕರೆ 11 ಗುಂಟೆನ ತರಿ ಅಂತೇಳಿ ಬರ್ತಾಯಿದೆ, ನಿಮಗೆ ಕಟ್ಟೋಕ್ಕಾಗಲ್ಲ ಅಂತ. ತರಿ ಯಾವ ಥರ ಆಯಿತು ಅಂಥೇಳಿ ನಾನು ಯಾರು ಅವನು ಬೆಳೆ ಸಮೀಕ್ಷೆ ಮಾಡೋನ್ನ ನಮ್ಮ ಊರಿನಲ್ಲೇ ಇದ್ದಾನೆ, ಪ್ರದೀಪ್ ಅಂತ ಒಂದು ಹುಡುಗ, ಅವನ ಹತ್ರ ಹೋಗಿ ನೀನು 2 ವರ್ಷ ನಾನು ಮಾಡಿಲ್ಲಂತೆ ಬೆಳೆ ಸಮೀಕ್ಷೆ, ನೀನು ಹೇಗೆ ಅದು ತರಿ ಅಂತ ಮಾಡಿದ್ದೀಯ ಅಂತೇಳಿ ಅವನಿಗೆ ಕೇಳಕ್ಕೆ ಹೋದೆ. ಅವನು ಮೊಬೈಲಿಂದ ಕಂಪ್ಯೂಟರ್ನಲ್ಲಿ ತೋರಿಸ್ತಾ ಗಣ, ನಾನು 2 ವರ್ಷವೂ ಮಾಡಿದ್ದೀನಿ, ಅದನ್ನು 12 ಎಕರೆನೂ 28 ಗುಂಟೆ ಮಾಡಿದ್ದೀನಿ, 6 ಎಕರೆ 11 ಗುಂಟೆನೂ ಮಾಡಿದ್ದೀನಿ. ಇವರಿಗೆ ಆಮೇಲೆ ನಾನು ಕೇಳಿದಾಗ ಏನಿಗೆ ಇದು, ಎಲ್ಲಿ ಹೋಗಿ ಕೇಳಬೇಕು ಅಂತ ನಾನು ಸೀದಾ ಕೃಷಿ ಆಫೀಸಿಗೆ ಹೋದೆ. ಅಲ್ಲಿ ಕೇಳ್ತೀನಿ, ಅವ್ರು ಹೇಳಿದರು, ನಾನು ಫೋನಲ್ಲಿ ಕೇಳಿದಾಗ ಹೇಳಿದರು, ಇಲ್ಲ ನೀವು ಬನ್ನಿ, ನಿಮ್ಮದು ಆಧಾರ್ ಕಾರ್ಡ್ ತೊಗೊಂಬನ್ನಿ, RTC ತೊಗೊಂಬನ್ನಿ. ಆಧಾರ್ ಕಾರ್ಡು ಓಕೆ, ನಮಗೆ ಹಿಂದಿನಿಂದ ಕೊಟ್ಟಿದ್ದೀರಿ, RTC ತೊಗೊಂಬನ್ನಿ ಅಂದರು. ಅದಕ್ಕೆ ಮತ್ತೆ 25 ರೂಪಾಯಿ, RTCಗೆ 25 ರೂಪಾಯಿ ಕಟ್ಟಬೇಕು. ಯಾವುದೇ ಕೇಳಿದ್ರು RTC ತೊಗೊಂಬನ್ನಿ ಅಂತಾರೆ, 1 ಗುಂಟೆ ಅವನಿಗೂ RTC ತೊಗೊಂಬನ್ನಿ ಅಂತಾರೆ. ಯಾರಿಗೆ ಕೇಳಿದ್ರು 25 ರೂಪಾಯಿ ಒಂದು RTC. ಅದಕ್ಕೆ ಏನಾದರೂ ಬೆಲೆ ಇದೆಯಾ? ಅದರ ರೈತರಿಗೆ ಈ ಥರ ಲೂಟಿ ಅಂದರೆ RTC ತೊಗೊಂಡೋಗಿ ಎಲ್ಲ ಕೊಟ್ಟು ಕೂಡಲೇ ಅವ್ರು ಹೇಳಿದ್ರು, ಚೆಕ್ ಮಾಡಿದಾಗ ಇಲ್ಲ, ನಿಮ್ಮದು 2 ವರ್ಷವೂ ಬೆಳೆ ಸಮೀಕ್ಷೆ ಮಾಡಿಲ್ಲ, ಸರ್ವೆ ಮಾಡಿಲ್ಲ. ನನ್ನ ಪಕ್ಕದಲ್ಲೇ 12 ಎಕರೆ 28 ಗುಂಟೆ ಮಾಡಿದ್ದಾರೆ ನಂದೆಯ, ಮತ್ತು 6 ಎಕರೆ ಅದು ಹೆಂಗೆ ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನೂ ಇಲ್ಲ ಅಂದರೆ ಏನು ಮಾಡಬೇಕು ಅಂತ ಕೇಳಿದೆ. ಈಗ ನಾನು ಕಟ್ಟಬೇಕಪ್ಪ, ನನ್ನ ಹತ್ರ ದುಡ್ಡು, ನಾನು ಯಾರ ಹತ್ರ ಸಾಲ ಮಾಡಿದ್ದೀನಿ, ಯಾಕಂದರೆ ನಮಗೆ ಇಲ್ಲಿ ಸೀದಾ ಮಳೆ ಜಾಸ್ತಿ ಇದೆ, ಅಟ್ಲೀಸ್ಟ್ ಅದರಲ್ಲಾದ್ರೂ ಒಂದು ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ. ಎಲ್ಲ ಕೊಳೆ ರೋಗ ಬಂದಿದೆ, ಚುಕ್ಕೆ ರೋಗ ಬಂದಿದೆ, ಅದರಲ್ಲಾದರೂ ನಾವು ಸ್ವಲ್ಪ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಯಾರ ಹತ್ರ ಮತ್ತು ಈಗ ಮಳೆಗಾಲದಲ್ಲಿ ಯಾವನ್ ಕೊಡ್ತಾನೆ, ಮಂಡಿಯಿಂದ ಮತ್ತೆ 12%, 20% ದುಡ್ಡಲ್ಲಿ ತೊಗೊಂಬಂದು ಕಟ್ಲಿಕ್ಕೆ ಹೋದರೆ, ಇಲ್ಲ ಅದು ಬೆಂಗಳೂರಿಂದನೇ ಆಗಿದೆ, ಇಲ್ಲೇನಲ್ಲ, ಇದು ಹೆಡ್ ಆಫೀಸ್, ನಾವು ಏನೂ ಮಾಡೋಕ್ಕಾಗಲ್ಲ, ಅದು ಬೆಂಗಳೂರಿಂದ, ಅದಕ್ಕೆ ಈ ಸರಿ ಆಗಲ್ಲ ಬಿಡಿ, ನೀವು ನೆಕ್ಸ್ಟ್ ಇಯರಿಗೆ ನೀವು ಬೆಳೆ ಇದನ್ನು ಸಮೀಕ್ಷೆನ ಸರಿ ಮಾಡ್ಕೊಳ್ಳಿ, ಆಮೇಲೆ ನೆಕ್ಸ್ಟ್ ಇಯರಿಂದ ಕಳಿಸಿ. ಇಲ್ಲಿ ಏನೋ ಒಂದು ದಾಲ್ ಮೇ ಕಾಲ ಅಂತ ಹೇಳಿದರೆ ಹಿಂದಿ ಒಳಗೊಂದು ಗಾದೆ ಇದೆ. ಇಲ್ಲಿ ಏನೋ ಒಂದು ಇವ್ರದ್ದು ಮೋಕರಿ ನಡೀತದೆ. ಯಾರ್ದು ದೊಡ್ಡದು ಸರ್ವೆ ನಂಬರ್ ಇದ್ದಾವೆ ಅದನ್ನೆಲ್ಲ ಅಲ್ಲಿಂದನೇ ಬ್ಲಾಕ್ ಮಾಡಿ ಈ ಬೆಳೆ ವಿಮೆ ಕಟ್ಸ್ದಂಗೆ ಮಾಡೋದು. ಕಟ್ಸಿದ್ರೆ ಕೊಡಬೇಕಲ್ಲ ಇವರು, ಹೆಂಗಿದ್ರು ಇಲ್ಲಿಂದ ರಿಪೋರ್ಟ್ ಹೋಗುತ್ತೆ, ಮಳೆ ಜಾಸ್ತಿ ಇದೆ, ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ. ಇಲ್ಲಿ ಏನೋ ಒಂದು ಅವ್ರವ್ರದ್ದು ಆ ಬೆಳೆ ವಿಮೆ ಕಂಪನಿ ಮತ್ತು ಗೌರ್ಮೆಂಟಿಗೂ ಒಂದು ಟೈಅಪ್ ಇದೆ. ಯಾರೋ ಒಬ್ಬರು ಆಟ ಆಡ್ತಿದ್ದಾರೆ. ಇದ್ರ ಬಗ್ಗೆ ನನಗೆ ಭಾರಿ ಮನಸ್ಸಿಗೆ ಬೇಜಾರಾಗಿದೆ. ನಾನು ಬೆಂಗಳೂರಿಗೆ ಹೋದವನು, 4 ದಿವಸ ನಮ್ಮ ತಂಗಿ ಮನೆಗೆಲ್ಲ ಹೋಗಿದ್ದೆ, ಅಲ್ಲಿಂದನೂ ಸೀದಾ ಓಡಿ ಬಂದೆ, ಇನ್ನೊಂದು 2 ದಿವಸ ಇರ್ತಿದ್ದೆ. ನಾನು ಬಂದು ಇಲ್ಲಿ ಹೋದರೆ ಈ ಥರ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ. ನಾನು ಕೋರ್ಟಿಗೆ ಹೋಗ್ತೀನಿ, ನಾನು ಬೆಳೆ ವಿಮೆ ಕಟ್ಟಲೇಬೇಕಪ್ಪ, ನನ್ನದು ಪೇಪರ್ ರೆಡಿ ಮಾಡಿಕೊಡ್ಬೇಕು ಇವರು. ಇನ್ನೊಂದು 15 ದಿವಸ ಟೈಮ್ ಕೊಡಿ, ನಾನು ಎನಿ ಟೈಮ್ ಕಟ್ಟಲಿಕ್ಕೆ ರೆಡಿ ಇದೆ. ಎಲ್ಲಿ ನೋಡಿದ್ರು ಮೋಕರಿ ನಡೀತಾ ಇದೆ. ಹೇಳೋನಿಲ್ಲ, ಏನೂ ಇಲ್ಲ. ರೈತರಿಗೆ ಒಂದು ದಾರಿ ತಪ್ಪಿಸೋದು, ಒಂದು ದಾರಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಿಕ್ಕಾಬಟ್ಟೆ. ಹಾಗಾಗಿ ನಾನು ಎಲ್ಲರಿಗೂ ಹೇಳ್ತೀನಿ, ಹಾಗೆ ನನ್ನ ಜೊತೆಯಲ್ಲಿ ಒಂದು 2 ಲೇಡಿ ಬಂದರು, ಅವ್ರ ಪಾಪ ವೀಡೋ ಕಾರ್ನಲ್ಲಿ, ಹಾಗೆ ನಾನು ಕರ್ಕೊಂಡೋದೆ ಪಾಪ ಅವ್ರನ್ನ ಮಾಡಿ ಅಂತ. ಅವರಿಗೂ ಅದೇ ಥರ ಎಷ್ಟು ಹೋರಾಟ ಮಾಡ್ತಾರೆ. ಹೋದ ಕೂಡಲೇ RTC ತಗೊಂಬನ್ನಿ, ಫಸ್ಟ್ ಹೇಳಿದೆ RTC ತೆಗೀರಿ ಅಂತ. RTCನಲ್ಲೇ ದುಡ್ಡು ಮಾಡೋದು ಇವರು. 12 ಗುಂಟೆ ಒಬ್ಬ ಇದ್ದ ನಮ್ಮ ಹತ್ರ, 18 ಗುಂಟೆ ಅಡಿಕೆ ಇದು RTC ಅವನಿಗಿರೋದು ಜಮೀನು 18 ಗುಂಟೆ. ನನಗೆ 3 RTC 4 RTC ತೆಗೆದೆ ಅಂದರೆ ನನಗೆ 75 ರೂಪಾಯಿ 100 ರೂಪಾಯಿ ಆಗುತ್ತೆ.
12 ಎಕರೆ 11 ಎಕರೆ 6 ಎಕರೆ ಹೀಗೆಲ್ಲ ಇದ್ದಾವೆ ನಂದು. ಐ ಡೋಂಟ್ ಮೈಂಡ್ ಪೇಯಿಂಗ್ 25 ರುಪೀಸ್. ಒಬ್ಬ ಇದ್ದ 18 ಗುಂಟೆ ಇರೋದು 12 ಆರ್ ಟಿ ಸಿ ಇದೆ, ಕೊಚ್ಚಪಾಲು. ಎಲ್ಲದಕ್ಕೂ 25 ರೂಪಾಯಿ ಒಬ್ಬ ಬಡವ ಕಟ್ಟಬೇಕು ಅಂದರೆ ಅದಕ್ಕೆ 2 ರೂಪಾಯಿ ಬೆಲೆ ಇಲ್ಲ ಆ ಪೇಪರಿಗೆ. ಇದು ರೈತರನ್ನು ಉದ್ಧಾರ ಮಾಡೋದ ಇವರು? ಇದ್ರ ಬಗ್ಗೆ ಜನಗಳು ಸ್ವಲ್ಪ ಎಚ್ಚೆತ್ಕೊಳ್ಬೇಕು. ಯಾರೇ ಬೇಕಾದ್ರೆ ಕರೀಲಿ, ಯಾರ ರೈತ ಸಂಘ ಖಾಲಿ ಬುಕ್ಕಟ್ಟು ಅವ್ರ ರೈತ ಸಂಘ, ನಾನು ದಿನಾನೂ ಅವ್ರನ್ನ ಫಾಲೋ ಮಾಡ್ತೀನಿ. ಏನಿಲ್ಲ, ಅವ್ರಿಗೆ ಸುಮ್ಮನೆ ಹಸಿರು ಬಟ್ಟೆ ಹಾಕ್ಕೊತಾರೆ, ಸುಮ್ಮನೆ ಒಂದು ನಾವು ಇದ್ದೀವಿ ನಾವು ಮಾಡ್ತೀವಿ ಅಂತ ಹೇಳಿ ಇವರು ಸಹ ಎಲ್ಲರೂ ಒಬ್ಬೊಬ್ರದ್ದು ಬೆನ್ನು ಅವರವರು ತುರ್ಸ್ಕೊತಾ ಇದ್ದಾರೆ. ನೀನು ನನ್ನ ಬೆನ್ನು ತುರ್ಸ, ನಾನು ನಿನ್ನ ಬೆನ್ನು ತುರಿಸ್ತೀನಿ ಅಂಥೇಳಿ. ಭಾರಿ ಬೇಜಾರಾಗುತ್ತೆ ನಮಗೆ. ಕರ್ನಾಟಕದಲ್ಲಿ ಯಾಕೆ ಹುಟ್ಟದೆ ಕಾಣ್ತದೆ. ನಾನು ಗೋವಾದಲ್ಲಿ 40 ವರ್ಷ ಇದ್ದವನು. ನನಗಿಷ್ಟು ಚೆನ್ನಾಗಿ ಅಲ್ಲಿಗೆ ಹೋದರೂ ಅಲ್ಲಿ ಖುಷಿಯಾಗತ್ತೆ ಕೆಲವೆಲ್ಲ ಅವ್ರದ್ದು ಆಡಳಿತ. ಇಲ್ಲಿ ಏನು ಕೇಳೋರಿಲ್ಲ ಹೇಳೋರಿಲ್ಲ. ತಾಲೂಕು ಆಫೀಸಿಗೆ ಹೋದರೆ 25 ಆಫೀಸ್ ಪಕ್ಕದಲ್ಲಿದ್ದಾವೆ. ನಾವು ಹೋದರೆ ನಮ್ಮ ಪೇಪರ್ ಈಗ ಕೊಟ್ಟು ಈಗ ನಾನು ಚಾರ್ಜ್ ತೊಗೊಂಡೆ ಅಂತಾರೆ. ಆಮೇಲೆ ನಾವು 18 ಕಿಲೋಮೀಟ್ರು ಇನ್ನೊಂದು 2-3 ದಿವಸ ಲೇಟ್ ಆದರೆ, ರೈತರು ಹೋಗೋದು ಲೇಟ್ ಆದರೆ, ಇಲ್ಲ ನಾನು ಚಾರ್ಜ್ ಕೊಟ್ಟೆ ಅಂತಾರೆ. ಪಕ್ಕದಲ್ಲಿ ಏಜೆಂಟ್ರುಗಳ ಆಫೀಸಿಗೆ ಹೋಗಬೇಕು, ಅಲ್ಲಿ ದುಡ್ಡು ಕೊಟ್ಟು ನಾವೆಲ್ಲ ಕೆಲಸ ಮಾಡಿಸ್ಬೇಕು. ಅದು ಬೇಗ ಆಗಲ್ಲ. ಇದು ರೈತರು ಉದ್ಧಾರ ಮಾಡೋಕ್ಕೆ ಪಂಚಾಯತ್ಗೆ ಲೆವೆಲಲ್ಲೂ ಅಷ್ಟೇ, ತಾಲೂಕ್ ಪಂಚಾಯತ್ಗೆ ಲೆವೆಲಲ್ಲೂ ಅಷ್ಟೇ. ಸುಮ್ಮನೆ ಗೆಲ್ತಾರೆ. ಅವ್ರವ್ರ ಹೆಸರಿಗೆ ಅವ್ರವ್ರ ನೇಮ್ ಬೋರ್ಡಿನ ಎದುರುಗಡೆ ನಾನು ಅಧ್ಯಕ್ಷ ಅಂತ ಕುತ್ಕೊಳ್ಳೋದೇ ಇವ್ರಿಗೆ ಖುಷಿ. ಮತ್ತಿನ್ನು ಎಂಥದೂ ಇಲ್ಲ, ಅವ್ರಿಗೆ ಚಿಂತನೆಯೇ ಇಲ್ಲ.